ಜಾತ್ರೆಯಲ್ಲಿ ಚಪ್ಪಲ್ ಕಳ್ತಾನ. ಮೇಯ್ಕ್ ಒಯ್ಯೈತ್ರಿ, ಮೇಯ್ಕ್ ಒಯ್ಯೈತಿ. ಯಾಕಪ್ಪ ಅಂದ್ರೆ ಜಾತ್ರೆಗೆ ಅನ್ನೋಕ್ಕಿಂತ ಈ ಹೊಸ ಚಪ್ಪಲ್ ಯಾವಾಗ ತೊಗೊಂಡಿರ್ತೀವಿ ನೋಡ್ರಿ. ಎಲ್ಲಾರ ಒಂದು ಮದುವೆ ಫಂಕ್ಷನ್ಗೆ ಹೋಗ್ಲಿ, ಜಾತ್ರೆಗೆ ಹೋಗ್ಲಿ, ಯಾವ್ದೋ ಊರ್ಸಿಗೆ ಹೋಗ್ಲಿ, ಯಾವ್ದ ಕಾರ್ಯಕ್ರಮಕ್ಕೆ ಹೋಗ್ರಿ, ಎಲ್ಲರ ಚಪ್ಪಲ್ ಬಿಟ್ಟು ಹೋಗೋದಿತ್ತಪ್ಪ ಅಂದ್ರೆ ಬಂತು ಪುಕ್ಕು 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 ಅಂತ ಚಲವಾಗಿರ್ತದೆ. ಎದಕ್ಕಪ್ಪ ಅಂದ್ರೆ ಈ ಜಾತ್ರೆಗೆ ಮೊನ್ನೆ ನಮ್ಮ ದೋಸ್ತ ಜಾತ್ರೆಗೆ ಹೋಗ್ಬಿಂದ, ಯಾವ ಜಾತ್ರೆಗೆ ಅನ್ನೋಕ್ಕಿನ ಒಂದು ದೊಡ್ಡ ಜಾತ್ರೆಗೆ ಹೋಗ್ಬಿಂದ. ಆ ಜಾತ್ರೆಯಾಗ ದೇವರ ಆಶೀರ್ವಾದ ಪಡಿಬೇಕಪ್ಪ ಅಂದ್ರೆ ದೇವಸ್ಥಾನ ಹೊರಗಡೆ ಚಪ್ಪಲ್ ಬಿಟ್ಟು ಹೋಗ. ಅದು ಚಪ್ಪಲ್ ಬಿಟ್ಟು ಹೋಗಿನ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ ಒಂದು ಚಪ್ಪಲ್ ಇಲ್ಲ, ಒಂದು ಚಪ್ಪಲ್ ದಿಕ್ಕಿ ಒಂದು ಈ ದಿವಾಳಿಗೆ ಒಂದು ಚಪ್ಪಲ್ ಹೋಗೋದನ. ಆದ್ರೆ ಏನು ಮಾಡ್ತೀರಿ, ಈ ಕಳ್ತನ ಮಾಡೋ ಉತ್ಸುಳ ಮಕ್ಕಳು ಒಂದು ಇರ್ತಾರಲ್ಲ, ಮೆಕ್ಕಿ ಬಿಟ್ಟಿರ್ತಾರೆ ಮೆಕ್ಕಿ ಬಿಟ್ಟಿರ್ತಾರೆ. ಆದ್ರೂ ಎಲ್ಲಿಟ್ಟಂಗೆ ಹುಟ್ಟಿದ್ದೇನು ಇವೆರಡು ಗುಡ್ಡಿನ ಅಲ್ಲೊಂದು ಚಪ್ಪಲ್ ಇಲ್ಲೊಂದು ಚಪ್ಪಲ್ ಬಿಟ್ರು ಕೂಡ ಆ ಚಪ್ಪಲ್ ಹೆಂಗೆ ಕಂಡಿಡ್ದೇನು 2 ಅವರ್ ಆಗ್ಬೇಕು. 2 ಅವರ್ ಅಂತ ಆ ದೇವರ ಆಶೀರ್ವಾದ ಸಿಗ್ತೈತಿ. ಆಮೇಲೆ ಆಶೀರ್ವಾದ ಪಡ್ಕೊಂಬಂದು ಹೊರಗಡೆ ಬಂದು ನೋಡ್ತಾನ್ರಿ ಚಪ್ಪಲ್ ಅನ್ನೋದಿಲ್ರಿ 7 ಮಿಂಟ್ರಿ ಹುಟ್ಟಿದ್ವು. ಮಿಕ್ಕು ಇತ್ರಿ ಅಂಥವಂತೂ ಆಲ್ತು ಪಂತ ಹೋಗ್ತಾರೆ. ಅವು ನಾವು ಯಾವರ ಆ ಚಪ್ಪಲ್ ಹೊಸ ಚಪ್ಪಲ್ ಓದು ಅಂತ ಹೇಳ್ಕಸ್ಬಿಟ್ರೆ ಇಲ್ಲಿ ಯಾವ್ರ ಒಂದು ಶಿಕ್ಷೆ ಬಂದಿರ್ತೀವಲ್ಲ ಅವಾಗ ಬಿಡ್ತಾರ. ಇವ್ರೇನು ರೊಟ್ಟಿ ಕಾಡ್ರಿ ಬಿಡಗಿಲ್ಲ, ಓ ಮರ ಬಿಡಗಿಲ್ಲ, ಬೇಕಿರ್ತೈತಿ. ಎಲ್ಲರೂ ಜ್ವಾಳ ಪಳ ಕಿತ್ತಕ್ಕೆ ಹೋಗಿ ಕಡ್ಲಿ ಕಿತ್ತಕ್ಕೆ ಹೋಗಿ ಅವ ಏನು ಮಾಡಿರ್ತಾನೆ, ಆರಾಮ್ ಚಪ್ಪಲ್ ತೊಗೊಂಡಿರ್ತಾನೆ. ಅಂತ ಚಪ್ಪಲ್ ತುಕ್ಕ ಮಾಡಿಬಿಡ್ತಾರೆ. ಆದರೆ ಇನ್ನೊಂದು ಕಡೆ ಯಾವುದಪ್ಪ ಅಂದ್ರೆ ಹಿಂಗೆ ಒಂದು ಮದುವೆ ಫಂಕ್ಷನ್ಗೆ ಹೋಯ್ತೀವಿ, ಅಲ್ಲಿ ಹೊರಗಡೆ ಕುಣ್ಸಕ್ಕಿನ ಒಳಗಡೆ ಕುಣಿಸಿದ್ರು. ಒಳಗಡೆ ಕುಣಿಸಿದ್ರೆ ಚಪ್ಪಲ್ ಬಿಟ್ಟ ಊಟ ಮಾಡ್ಬೇಕಾ, ಹಂಗೆ ಹೊರಗಡೆ ಬಿಟ್ಟು ಹೋಗಿಬ್ರಿ. ಚಪ್ಪಲ್ ಹೊಸ ಚಪ್ಪಲ್ ಹಿಂಗೆ ನೋಡ್ಕೊತ ಕೂತೀವಿ, ಹಿಂಗೆ ನೋಡ್ಕೊತ ಕೂತೀವಿ. ಆದ್ರೆ ಚಪ್ಪಲ್ ನೋಡ್ಕೊತ ಕೂತೀವಿ ಅನ್ನೋಕ್ಕಿನ ಒಬ್ಬ ಸಾರ್ ಹಾಕ ಬಂದು ನೋಡ್ರಿ, ಒಬ್ಬ ಸಾರ್ ಹಾಕೋವಲ್ಲಿ ಮಿಸ್ಟೇಕ್ ಅನ್ಬೇಕಾ, ಏನು ಸಾರ್ ಹಾಕೋವನ ಇನ್ನೊಬ್ರು ಹೇಳ್ಕೇಸಿ ಕಿಡ್ನಾಪ್ ಮಾಡಿರ್ಬೇಕಾ ಚಪ್ಪಲ್ನ, ಹಂಗಂತೆ ಹಂಗನಲ್ಲ ಹಿಂಗನಲ್ಲ. ಆದ್ರೆ ಈ ಚಪ್ಪಲ್ನ ಗುರ್ತಿಟ್ಕೊಂತ ನೋಡಕ್ ಕುಂತಿರ್ತಾರೆ. ನಾವು ಹಿಂಗೆ ಚಪ್ಪಲ್ ನೋಡಿದ್ವಿ ಒಂದು ತೂತಿಟ್ಕೊಂಡು, ಚಪ್ಪಲ್ ನೋಡಿದ್ರೆ ಹಿಂಗೆ ತೂತಿಟ್ಕೊಂಡು ಹಿಂಗೆ ಮಾಡಕ್ಕೆ ಕುಂತಿದ್ವಿ. ಆದ್ರೂ ಕೂಡ ಅವ ಸಾರ್ ಹಾಕ ಹಿಂಗೆ ಬಂದು ಹಿಂಗೆ ಹೋದ್ ನೋಡು, ಹೋಗಿದ್ದ ತಡಕ್ಕಿಲ್ಲ ಮಂಗ ಮಾಯ ವೈಕೆತ್ ಹೋದು ಚಪ್ಪಲ್. ಅಲ್ಲೊಂದು ಜೋಡು 2 ಜೋಡು ಚಪ್ಪಲ್ ಹೋದ್ವ, 3 ಜೋಡು ಚಪ್ಪಲ್. ಎಲ್ಲಿವಪ್ಪ ಅಂದ್ರೆ ಇನ್ನೊಂದು ಊರ್ಸಿಗೆ ಹೋಗಿದ್ವಿ. ಅಲ್ಲಿ ಊರ್ಸಿಗೆ ಹೋದಾಗ ಹಿಂಗೆ ಹೋಗಿವ್ರಿ, ಚಪ್ಪಲ್ ಬುಗ್ಲಿಗೆ ಒಳಗೆ ದೇವಸ್ಥಾನ ಒಳಗೆ ದೇವ್ರ ಆಶೀರ್ವಾದ ಪಡ್ಕೊಂಡು ಬಿಟ್ಬಿಡ್ತೀವಿ. ಆದರೆ ಹಿಂಗೆ ಹೋಗಿ ಹಿಂಗೆ ಒಳಗೆ ಬರುತ್ತೆ ಹಾಗೂ ಇಲ್ಲ 3 ಜೋಡು ಚಪ್ಪಲ್ ಹೊಯ್ಕೊಂತ ಹೋದು. ಈ ಅಲ್ಲಿ ಚಪ್ಪಲ್ ಹೊಯ್ಕೊಂತ ಹೋಗಿರ್ತಾವ, ಹಂಗೆ ಮಾಡಿರ್ತಾವ ಅಂತ ಬಿಟ್ಟು ಕಾಯಿಸಿ ಬಂದಿರ್ತೀವಿ. ಯಾವರ ಅವ ನಮಗೆ ಮೋಸ ಮಾಡಿರ್ತಾನೆ, ಇನ್ನೊಬ್ರು ಮೋಸ ಮಾಡ್ಬೇಕಲ್ಲ, ಹಂಗಂತೇಳಿ ಕಾಯಿಸಿ ನಮ್ಮ ಚಪ್ಪಲ್ ಹೊಯ್ಕೊಂತ ಹೋದ್ವು. ಇನ್ನೊಂದು ಜೋಡಿ ಚಪ್ಪಲ್ ಸುಳ ಮಗನ ಹೋಗ್ಬೇಕಂತ ನಾವು ಮಾಡ್ತಿರ್ತೀವಿ. ಆದರೆ ಏನು ಮಾಡ್ತೀವಿ, ಅವು ಇನ್ನೊಂದು ಜೋಡಿ ಚಪ್ಪಲ್ ಏನು ಅಕ್ಕೆ ಬಂದಿರ್ತೀವಲ್ಲ ಪುಕ್ಕು ಪುಕ್ಕು ಚೆಲ್ಬೇಕೈತಿ. ಅದಕ್ಕಪ್ಪ ಅಂದ್ರೆ ಆ ಚಪ್ಪಲ್ ಮಾಲಿಕ್ ಬಂದು ಕಾಯಿಸಿ ಯಾವತ್ತು ಜಾತ್ರೆ ಹಾಕ್ಯಂದು ದಮ್ ದುಮ್ ಮಾಡ್ತೀನಿ ಅಂತ ಬೊಗಲ್ ಚಲೋ ಇರ್ತೈತೆ. ಅದಕ್ಕಿನ ಆ ಚಪ್ಪಲ್ ಹಾಕ್ಯ ಮಂದಿಂದ ಇನ್ನೊಂದು ಕಡೆ ಆಶೀರ್ವಾದ ಪಡೆದಿರ್ತೈತಲ್ಲ, ಅಲ್ಲಿ ಕೂಡ ಚಪ್ಪಲ್ ಬಿಟ್ಟಿರ್ತೀವಿ. ಅಲ್ಲಿ ಹೊಯ್ಕೊಂತ ಹೋಕ್ಕವು ಮುಗ್ದ ಹೋಗ್ತೈತಿ. ಅಂಥವು ಚಪ್ಪಲ್ ಕೂಡ ಬಿಡಗಲ್ರಿ. ಅವನು ಅರ್ಕದ ಪರ್ಕದ ಉಮಟ ಪಂಗಟ ಬಿಡ್ಸಂದು ಹಾಕ್ಯ ಬಂದಿರ್ತಾನೆ, ಅಂತ ಚಪ್ಪಲ್ ಕೂಡ ಬಿಡಗಿಲ್ಲ. ಅವ್ರು ಏನು ಮಾಡ್ತೀರಿ, ಚಪ್ಪಲ್ ಕಳು ಮಾಡವ ಹಂಗಾರ ಕಳು ಮಾಡ್ತಾನೆ. ಆದ್ರೆ ಈ ಜಾತ್ರೆ ಒಳಗೆ ಚಪ್ಪಲ್ ಕಳತನ ಮಿಕ್ಕಿ ಬಿಟ್ಟಿರ್ತೈತಿ. ಹಿಂಗೆ ನಾ ಮೊನ್ನೆ ಹೋಗಿ ಬಂದೆ ರೀಸೆಂಟಾಗಿ ತಿಂತಿನ ಮೊನಪ್ಪ ಈಗ್ರಿ. ಅಲ್ಲಿ ಹೋದ ಹಿಂಗೆ ಇದಾರೈತಿ. ನಾನು ಒಂದು ಚಪ್ಪಲ್ ಏನಪ್ಪ ಒಂದು ಈ ದಿಕ್ಕಿಗೆ ಒಂದು, ಇನ್ನೊಂದು ಆ ದಿಕ್ಕಿಗೆ ಒಂದು ಬಿಟ್ಟಿದ್ದೆ. ಒಂದು ಪಶ್ಚಿಮ ದಿಕ್ಕಿಗೆ, ಒಂದು ಉತ್ತರ ದಿಕ್ಕಿಗೆ, ಒಂದು ಈ ದಿಕ್ಕಿಗೆ ಬಿಡೋಕೆ ಮಾಡಿದ್ದೆ. ಹಂಗೆ ಬಿಡೋಕೆ ಒಂದು ಪಶ್ಚಿಮ ದಿಕ್ಕಿಗೆ, ಒಂದು ದಕ್ಷಿಣ ದಿಕ್ಕಿಗೆ ಬಿಟ್ಟಿದ್ದೆ ಚಪ್ಪಲ್. ಆ ದಿಕ್ಕಿಗೆ ಬಿಟ್ಟು ಕರೆನ ಹೆಂಗೆ ಮಾಡಿದ್ನು, ಏನು ಮಾಡಿದ್ನು, ಒಬ್ಬ ಚಪ್ಪಲ್ನ ಕುದಿಕ್ಯಂದು ಹೋದ್ನ. ನಾವು ಬಿಡ್ತೀವಿ ಅಂದ್ರೆ ಅವನು ಉತ್ತರ ಕರ್ನಾಟಕ ಮಬ್ ಸುಳ ಮಕ್ಕಳು ಇರ್ತದೆ ಮಾಡಿಬಿಟ್ರೆ, ಮಿಕ್ಕಿ ಸುಳ ಮಕ್ಕಳು ಹುಡುಕಿದಿ ಜಾತ್ರೆ ಪಾತ್ರೆ ಎಲ್ಲ ಹುಡುಕಿದ್ನಿ. ಆದ್ರೆ ಅಲ್ಲೇ ಒಬ್ಬ ಕಾಯಿ ಮರ ಏನು ಮಾಡಿದ್ನಪ್ಪ ಅಂದ್ರೆ ಮುಕ್ಕಳಿ ಬುಡಕ್ಕೆ ಕೂತಾನ, ಮುಕ್ಕಳಿ ಬುಡಕ ಚಪ್ಪಲನ ನಾವು ಬಿಡ್ತೀವಿ. ನಮ್ಮ ಚಪ್ಪಲಿ ಮಕ್ಕಳ ನೀರು ಹಚ್ಕಾಯಿಸಿ ಕ್ರ್ಯಾಕ್ ಮಾಡ್ತೀವಿ, ಕ್ರ್ಯಾಕ್ ಕೊಂಡು ಹಿಡಿದ್ವಿ. ಬೈ ನೀನು ಒಂದು ಚಪ್ಪಲ್ ಅಂತಾನೆ. ಈ ಮಾವನ 7 ಮೀಟ್ರ್ ಹಿಡ್ದವ ಚಪ್ಪಲ್ ನನ್ನ ಮಾವದವ ಮುಚ್ಚಿಂಗ್ ಕೊಡಲಿ ಅಂದಾಗ ಅವ ಚಪ್ಪಲ್ ಕೊಟ್ಟನರಿ. ಈ ಚಪ್ಪಲ್ ಒಂದು ಚಪ್ಪಲ್ ತೋಯ್ದನ್ನ ಚಪ್ಪಲ್ ಅಕ್ಕಿಂದ ಮೇಂಟೈನ್ ಮಾಡೋದು ಒಮ್ಮೆ ಹಿಂಗೆ ಆಗಿಬಿಟ್ಟಿರ್ತೈತಿ. ಆದ್ರೆ ಈ ಚಪ್ಪಲ್ ಅನ್ನಕ್ಕಿನ ಹಿಂಗೆ ನಮ್ಮ ಒಬ್ಬ 1/4 ಮೀಟ್ರ್ ದೋಸ್ತದನ್ರಿ, 7 ಮೀಟ್ರ್ ಹುಟ್ಟಿದಕ್ಕಿನ ಬಲಾರಿ ಅವ. ಚಪ್ಪಲ್ 1 ಜೋಡ್ ಮಾಡೋದು ನೋಡಿನಿ, 2 ಜೋಡ್ ಮಾಡೋದು ನೋಡಿನಿ ರೀ. ಆದ್ರವ 4 5 ಜೋಡ್ ಮಾಡ್ತಾನೆ ರೀ. ನೀರು ಒಂದು ಹೋದ್ರೆ ಚಪ್ಪಲು, ಕಾಲೇಜ್ಗೆ ಹೋದ್ರೆ ಒಂದು ಜೋಡ್ ಚಪ್ಪಲು, ಈ ಕಡೆ ಎಲ್ಲಾರ ಟ್ರಾವೆಲಿಂಗ್ ಮಾಡಿದ್ರೆ ಅಲ್ಲಿ ಬೂಟು ಮೂಕಳೆ ಇಟ್ಟಾಡ್ರಿ, ಮೂಕಳ್ಯಾಗ ಬೂಟು ಇವು ಬೂಟ್ ತೊಗೊಂಡು ಅಡ್ಡಿಡ್ತಾನೆ. ಮತ್ತೆ ಇನ್ನೊಂದು ಜೋಡು ದಡ್ಡಿಗೆ ಹೋದ್ರೆ ಇನ್ನೊಂದು ಜೋಡು ಚಪ್ಪಲು, ಈ ದೇವ್ರ ರೂಮ್ಗೆ ಹೋದ್ರೆ ಇನ್ನೊಂದು ಜೋಡು ಚಪ್ಪಲು, ಹಿಂಗೆ ಮಾಡಿಬಿಡು. 5 ಜೋಡು ಚಪ್ಪಲ್ ಮಾಡ್ತಾನೆ ರೀ. ಅವ್ರ ಮನ್ಯಾಗ ಅವ್ರು ಯಾರು ಬಿಡೋದಿಲ್ಲ, ಆದ್ರೆ ಅವ 5 ಜೋಡು ಚಪ್ಪಲ್ ಮಾಡ್ತಾನೆ. ಅಂಥ ಮಿಂಟ್ರಿ ಮಕ್ಕಳು ದೋಸ್ತಿರ್ತಾರೆ ನಮ್ಗೆ. ಆದ್ರೆ ಏನು ಮಾಡ್ತೀರಿ, ಈ ಚಪ್ಪಲ್ ಕಳ್ತನ ಆದಮೇಲೆ ನಿಮಗೂ ಈ ಸಿಚುವೇಶನ್ ಚಪ್ಪಲ್ ಕಳ್ತನ ಆಗಿದ್ದು ಯಾವಾಗ ಉಂಟನು ಕಮೆಂಟ್ ಹಾಕ್ರಿ. ಮತ್ತೆ ಒಳ್ಳೆ
ಕಂಠೆರ ಜೊತೆ ಬರ್ತೇನೆ ರೀ. ನಮಸ್ಕಾರ ರೀ.